ಸ್ಮಾರ್ಟ್ ಸಿಟಿ ನಗರದ ಹೈಟೆಕ್ ಬಸ್ ಸ್ಟ್ಯಾಂಡ್ ಈಗ ಅವ್ಯವಸ್ಥೆಯ ತಾಣವಾಗಿಬಿಟ್ಟಿದೆ. ತುಮಕೂರಿನಲ್ಲಿರುವಂತಹ ಒಂದು ಬಸ್ ಸ್ಟ್ಯಾಂಡ್ ಏನಿದೆ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಜನರು ತಮ್ಮ ಆಕ್ರೋಶವನ್ನು ಹೊರಗಾಕ್ತಾ ಇದ್ದಾರೆ. ಹೈಟೆಕ್ ಇದು ಒಂದು ಬಸ್ ಸ್ಟ್ಯಾಂಡ್ ಅಂತ ಹೇಳ್ತಾ ಇದ್ರು, ಆದರೆ ಅಲ್ಲಿ ಯಾವುದೇ ರೀತಿಯಾದಂಥ ಹೈಟೆಕ್ ವ್ಯವಸ್ಥೆ ಇಲ್ಲ, ಸರಿಯಾದ ಒಂದು ವ್ಯವಸ್ಥೆಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೈಟೆಕ್ ಟರ್ಮಿನಲ್ನ ಇದು ಸಂಪೂರ್ಣ ಕುಡಿಯುವ ನೀರು ಏನಿದೆ ಅದು ಚರಂಡಿಗೆ ಹೋಗ್ತಾ ಇದೆ. ಯಾವುದೇ ರೀತಿಯ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ. ತುಮಕೂರಿನ ಹೈಟೆಕ್ ಬಸ್ ಸ್ಟ್ಯಾಂಡ್ ನಿಲ್ದಾಣ ಏನಿದೆ ಅದರ ಒಂದು ಅವ್ಯವಸ್ಥೆಯನ್ನು ನೀವೇ ನೋಡಿ ಅಂತ ಹೇಳ್ತಾ ಇದ್ದಾರೆ. 90 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿತ್ತು ದೇವರಾಜು ಅರಸು ಅವರ ಒಂದು ಬಸ್ ನಿಲ್ದಾಣ, KSRTC ಬಸ್ ನಿಲ್ದಾಣ ಏನಿದೆ. KSRTC ನೂತನ ಬಸ್ ನಿಲ್ದಾಣದಲ್ಲಿ ಕಳಪೆ ವಾಟರ್ ಫಿಲ್ಟರನ್ನು ಅಳವಡಿಕೆ ಮಾಡಲಾಗಿದೆ. ಬೇರೆ ಬೇರೆ ಒಂದು ಸಮಸ್ಯೆಗಳು ತುಂಬ ಇದೆ ಅಂತ ಹೇಳ್ತಾ ಇದ್ದಾರೆ. ನೂತನ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಏನಿದೆ ಅವ್ಯವಸ್ಥೆ ಅಂತ ತಿಂಗಳಲ್ಲೊಂದು ಕೂಡ ಪೋಲಾಗ್ತಾ ಇದೆ ನೀರು ಅಂತ KSRTC ಅಧಿಕಾರಿ ಚಂದ್ರಶೇಖರ್ ವಿರುದ್ಧ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ. ಯಾಕೆ ಈ ರೀತಿ ಸರಿಯಾದ ರೀತಿಯಲ್ಲಿ ಮಾಡ್ತಿಲ್ಲ? ಯಾಕಂದರೆ ತುಮಕೂರು ಏನಿದೆ ಅದು ಸ್ಮಾರ್ಟ್ ಸಿಟಿಗೆ ಸೆಲೆಕ್ಟ್ ಆಗಿದೆ. ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಬರುತ್ತೆ ಈ ಒಂದು ತುಮಕೂರು ಸಿಟಿ. ಆದರೆ ಹೊರಗಿನಿಂದ ನೋಡೋಕ್ಕೆ ತುಂಬ ಅಚ್ಚುಕಟ್ಟಾಗಿ ಕಂಡರೂ ಕೂಡ ಒಳಗಡೆಯ ಒಂದು ಪರಿಸ್ಥಿತಿ ಮತ್ತು ವ್ಯವಸ್ಥೆ ಎರಡೂ ಕೂಡ ಸರಿಯಾಗಿಲ್ಲ. ಅಲ್ಲಿಗೆ ಬಂದಂತಹ ಜನರಿಗೆ ಸರಿಯಾದ ರೀತಿಯಲ್ಲಿ ನೀರು ಕುಡಿಯೋಕ್ಕೆ ಸಿಗುತ್ತಾ ಇಲ್ಲ. ಮತ್ತು ಅಳವಡಿಕೆ ಮಾಡೋದು ಕಳಪೆ ಕಾಮಗಾರಿ, ಒಂದು ವಸ್ತುಗಳನ್ನು ಅಳಕೆ ಮಾಡಿದರೆ ನೀರಿನ ಫಿಲ್ಟರ್ ಮಾಡೋದಾಗಿರೋದು ಬೇರೆ ಬೇರೆ. ಹೀಗಾಗಿ ಅಲ್ಲಿ ಬರುವಂತಹ ಜನರಿಗೆ ಯಾವುದೇ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀರು ನಿರಂತರವಾಗಿ ಪೋಲ ಆಗ್ತಾ ಇದೆ, ಅದನ್ನು ಬಂದ್ ಮಾಡೋದು ಇಲ್ಲ, ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 90 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆದಂತಹ ಒಂದು ಬಸ್ ಸ್ಟ್ಯಾಂಡ್ ಇದೆ ತುಮಕೂರಿನಲ್ಲಿ. ಸರ್, ನನ್ನ ಹೆಸರು ಮಂಜು ಅಂತ, ತುಮಕೂರಿಂದ. ಅಲ್ಲಿ ಯಾವಾಗ ನೀರು ಬರ್ತಾ ಇರ್ತೈತೆ, ಬೆಳಗ್ಗೆ ಬಿಟ್ಟಿರ್ತಾರೆ, ಮಧ್ಯಾಹ್ನ ನೀರು ಬರೋಲ್ಲ. ಜನಗಳು ತೊಂದರೆ ಆಗ್ತಾಯಿದೆ. ಜನಗಳು ಏನೋ ನೀರು ಕೇಳಿದ್ರೆ ಏನಂತಾರೆ, ಹೋಟ್ಲಿಗೆ ತೊಗೊಳಕ್ಕೆ ಹೋಗಿದ್ರೆ ದುಡ್ಡು ಕೊಟ್ಟೆ ಅಂತಾರೆ, ಏನೋ ತೊಗೊಂಡ್ರೆ ಕೊಡ್ತಾರೆ, ನೀರು ಕೊಡೋಕೆ ಹೋಗಲ್ಲ ಅವರು. ಪಾಪ ಜನಗಳು ತೊಂದರೆ ಆಗ್ತಿದೆ. ಸಾರ್ವಜನಿಕ ಇಷ್ಟ ಹೈಟೆಕ್ ಬಸ್ ಸ್ಟಾಂಡ್ ಮಾಡಿದ್ದಾರೆ. ಹೈಟೆಕ್ ಮಾಡಿದ್ಮೇಲೆ ಜನಗಳಿಗೆ ಅನುಕೂಲ ಮಾಡ್ಕೊಡ್ಬೇಕಲ್ವಾ? ಅನುಕೂಲನೇ ಇಲ್ಲ, ಏನಿಲ್ಲ, ಸುಮ್ಮನೆ ಹೈಟೆಕ್ ಇನ್ನೇಕೆ ಮಾಡಬೇಕು? ಸರ್ಕಾರ ಸುಮ್ಮನೆ ದುಡ್ಡೆಲ್ಲ ಅಪ್ಪಲ್ ಮಾಡ್ತಾಯಿದ್ದಾರೆ ಜನಗಳದು. ಜನಗಳು ದುಡ್ಡು ಯಾರು ಹೊಣೆ ಇದಕ್ಕೆಲ್ಲ. ಇದು ನೋಡಿಬಿಟ್ಟು ಅನುಕೂಲ ಮಾಡಿಕೊಡಿ ಅಂತ ನಿಮ್ಮ ಕೈಲಿ ಕೇಳ್ತೀನಿ. ಯಾವಾಗಲೂ ಹೋಗ್ತಾ ಇರ್ತವೆ, ನಲ್ಲಿ ಸರಿ ಇಲ್ಲ, ಅದು ಅಧಿಕಾರಿಗಳು ಕೇಳಂಗಿಲ್ಲ ಅಷ್ಟೇ. ಇವು ಅಧಿಕಾರಿಗಳು ಬಂದು ನೋಡಬೇಕಿದ್ಲಿ, ರಿಪೇರಿ ಮಾಡಿಸ್ಬೇಕು ಅಷ್ಟೇ. ಅವ್ರಿಗೇನು ಲಾಡ್ಜಲ್ಲಿ ಬಾಡಿಗೆ ಬರುತ್ತೆ, ಹೋಟ್ಲಲ್ಲಿ ಬಾಡಿಗೆ ಬರುತ್ತೆ, ಅಂಗಡಿಯಲ್ಲಿ ಬಾಡಿಗೆ ಬರುತ್ತೆ, ಆರಾಮಾಗಿ ನೋಡ್ಕೊಂಡು ಹೋಗ್ತಾರೆ. ಇದು ಏನು ಎತ್ತ ಇಲ್ಲೆಲ್ಲ ವಿಚಾರಿಸ್ಬೇಕು ಬಂದು. ಎಷ್ಟೋ ಜನ ನೀರಿಲ್ದನ ಹೋಟ್ಲಿಗೆ ಹೋಗ್ತಾರೆ, ಹೋಟ್ಲಲ್ಲಿ ನೀರು ಕೊಡಲ್ಲ, ಏನೋ ತಿಂಡಿ ತಿಂದರೆ ನೀರು ಕೊಡ್ತಾರೆ. ಅವೆಲ್ಲ ಸಮಸ್ಯೆ ಅಲ್ವಾ? ನೀರಿರಲ್ಲ. ಇವಾಗ ಹೋಗಿ ಪುಕ್ಸೇಟೆ ಹೋಗಿ ನೀರು ಕುಡಿದ್ರೆ ಏನಯ್ಯ ನೀನು ಪುಕ್ಸೇಟೆ ನೀರು ಕುಡಿದು ಹೋಗ್ತೀಯ, ಏನೇನೋ ತಗ ಅಂತಾರೆ. ಅದು ಪ್ರಾಬ್ಲಮ್ಮು ಅಷ್ಟೇ. ನಿಮ್ಮ ಹೆಸರು? ಪಾಲಕ್ಸಪ್ಪ ಅಂತ. ಸರ್, ನನ್ನ ಹೆಸರು ಮಂಜು ಅಂತ, ತುಮಕೂರಿಂದ. ಅಲ್ಲಿ ಯಾವಾಗ ನೀರು ಬರ್ತಾ ಇರ್ತೈತೆ, ಬೆಳಗ್ಗೆ ಬಿಟ್ಟಿರ್ತಾರೆ, ಮಧ್ಯಾಹ್ನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.